ಮಹಾಯುದ್ಧ ಅಖಾಡದಲ್ಲಿ ಜಾಹೀರಾತು ಜಟಾಪಟಿ ಜೋರಾಗಿದೆ. ಕಾಂಗ್ರೆಸ್ನ ಚಂಬು ಜಾಹೀರಾತಿಗೆ ಬಿಜೆಪಿಯಿಂದ ಕೌಂಟರ್. ಕಾಂಗ್ರೆಸ್ ಡೇಂಜರ್ ಹೆಸರಲ್ಲಿ ಬಿಜೆಪಿ ಕೌಂಟರ್ ಜಾಹೀರಾತನ್ನ ನೀಡಿದೆ. ಕಾಂಗ್ರೆಸ್ ಸರ್ಕಾರದ 9 ಲೋಪಗಳನ್ನ ಉಲ್ಲೇಖಿಸಿ ಜಾಹೀರಾತನ್ನ ನೀಡಲಾಗಿದೆ. ಕಾಂಗ್ರೆಸ್ ಡೇಂಜರ್ ಅನ್ನುವಂತಹ ಹೆಸರಲ್ಲಿ ಬಿಜೆಪಿ ಕೌಂಟರ್ ಜಾಹೀರಾತನ್ನ ನೀಡಿದೆ. ಮಹಾಯುದ್ಧ ಅಖಾಡದಲ್ಲಿ ಈಗ ಜಾಹೀರಾತು ಜಟಾಪಟಿ ಜೋರಾಗಿದೆ. ಕಾಂಗ್ರೆಸ್ ಸರ್ಕಾರದ 9 ಲೋಪಗಳನ್ನ ಉಲ್ಲೇಖಿಸಿ ಬಿಜೆಪಿ ಈಗ ಜಾಹೀರಾತು ನೀಡಿದೆ. ಡಿಜೆ ಹಳ್ಳಿ, ಕೆಜೆ ಹಳ್ಳಿ ಗಲಭೆಕೋರರನ್ನ ಓಲೈಸುವವರು ಬೇಕಾ? ದಲಿತರ ಹಣ ಅನ್ಯರ ಪಾಲಾಗಬೇಕಾ ಅಂತ ಕೌಂಟರ್ ನೀಡಲಾಗಿದೆ ಜಾಹೀರಾತಿನ ಮೂಲಕ. ಆಟೋದಲ್ಲಿ ಹೋದವರು ಕುಕ್ಕರ್ ಬಾಂಬ್ಗೆ ಬಲಿಯಾಗಬೇಕಾ? ಕನ್ನಡಿಗರ ಕಾವೇರಿ ನೀರು ಅನ್ಯ ರಾಜ್ಯಕ್ಕೆ ಸೇರ್ಬೇಕಾ? ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೇಳಬೇಕಾ ಅಂತ ಈ ರೀತಿಯಾಗಿ ಕಾಂಗ್ರೆಸ್ ಡೇಂಜರ್ ಅಂತ ಬಿಜೆಪಿಯಿಂದ ಜಾಹೀರಾತನ್ನ ನೀಡಲಾಗಿದೆ. ಕಾಂಗ್ರೆಸ್ ಚಂಬು ಜಾಹೀರಾತನ್ನ ನೀಡಿತ್ತು, ಅದಕ್ಕೆ ಬಿಜೆಪಿಯಿಂದ ಕೌಂಟರ್ ಜಾಹೀರಾತು ಇದು. ಕಾಂಗ್ರೆಸ್ ಸರ್ಕಾರದ 9 ಲೋಪಗಳನ್ನ ಉಲ್ಲೇಖ ಮಾಡಿ ಜಾಹೀರಾತನ್ನ ನೀಡಲಾಗಿದೆ. ಡೇಂಜರ್, ಎಚ್ಚರಿಕೆ ಅನ್ನುವಂತಹ ಜಾಹೀರಾತನ್ನ ನೀಡಿದ್ದಾರೆ. ಇಂತಹ ಸರ್ಕಾರ ಬೇಕಾ ಅಂತ ಕೇಳೋ ರೀತಿಯಲ್ಲಿ ಇದು ಜಾಹೀರಾತು. ಕಾಂಗ್ರೆಸ್ ಡೇಂಜರ್ ಹೆಸರಲ್ಲಿ ಬಿಜೆಪಿ ಕೌಂಟರ್ ಜಾಹೀರಾತು ಜಟಾಪಟಿಗೆ ಗೃಹ ಸಚಿವ ಪರಮೇಶ್ವರ್ ತಿರುಗೇಟ್ ಕೊಟ್ಟಿದ್ದಾರೆ. ಚುನಾವಣೆಯಲ್ಲಿ ಎಂದಿಗೂ ಈ ಮಟ್ಟದ ದ್ವೇಷ ಇರಲಿಲ್ಲ. ಪ್ರಧಾನಿ ಮಂತ್ರಿಗಳೇ ಧರ್ಮದ ಆಧಾರದ ಮೇಲೆ ಮಾತನಾಡುತ್ತಿದ್ದಾರೆ. ಒಂದು ದೇಶದ ಪ್ರಧಾನಿ ಈ ರೀತಿ ಮಾತನಾಡುವುದನ್ನ ನೋಡಿರಲಿಲ್ಲ. ಮತಕ್ಕಾಗಿ ಈ ರೀತಿ ದ್ವೇಷ ಭಾಷಣ ಮಾತನಾಡಿರೋದು ಸರಿಯಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಈ ಚುನಾವಣೆ ಯಾವತ್ತೂ ಕೂಡ ಈ ಮಟ್ಟಕ್ಕೆ ಒಬ್ಬರನ್ನೊಬ್ಬರು ಪರಸ್ಪರ ದ್ವೇಷ ಮಾಡೋದು, ಹೇಟ್ ಮಾಡೋದು, ಇಂಥದ್ದು ನಾವು ನೋಡಿರಲಿಲ್ಲ. ಅದರಲ್ಲೂ ಪ್ರಧಾನಮಂತ್ರಿಯವರಂಥ ಲೆವೆಲ್ನಲ್ಲಿ ಧರ್ಮದ ಆಧಾರದ ಮೇಲೆ ಮಾತಾಡ್ತಕ್ಕಂಥದ್ದನ್ನು ನಾವು ನೋಡೇ ಇರಲಿಲ್ಲ. ಯಾವುದೇ ಪಕ್ಷದವರಾಗಲಿ, ಕಾಂಗ್ರೆಸ್ನವರು, ಭಾರತೀಯ ಜನತಾ ಪಾರ್ಟಿಯವರು, ಜನತಾದಳದವರು ಅಂತಲ್ಲ, ಯಾವುದೇ ಪಕ್ಷದವರು ಆ ರೀತಿ ಮಾತನಾಡಿದ್ದನ್ನು ನಾವು ನೋಡಿಲ್ಲ. ಮತ್ತು ಎಲ್ಲರೂ ಕೂಡ ಭಾಳ ಓಟಿಗೋಸ್ಕರ ಮಾತನಾಡ್ತಕ್ಕಂಥದ್ದು ಒಳ್ಳೆ ಬೆಳವಣಿಗೆ ಅಂತೂ ಅಲ್ಲ ಅಂಥೇಳಿ ನನಗನ್ಸುತ್ತೆ ವೈಯಕ್ತಿಕವಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.